Hello friends, today I am going to unbox a big box. Yeah, unboxing of big box. ಓಕೆ, ಅದು ದೊಡ್ಡ ಬಾಕ್ಸಲ್ಲಿ ಮೊಬೈಲ್ ಇರೋಕ್ಕಂತೂ ಸಾಧ್ಯ ಇಲ್ಲ. ಸೊ ಐ ಆಮ್ ಅನ್ಬಾಕ್ಸಿಂಗ್ ಎ ಡಿಫ್ರೆಂಟ್ ಥಿಂಗ್. ಹಿಯರ್ ಈಸ್ ದಟ್ ಬಾಕ್ಸ್. ಇಷ್ಟು ಬಿಗ್ ಬಾಕ್ಸಲ್ಲಿ ಏನು ಬರೋಕ್ಕೆ ಸಾಧ್ಯ ನೋಡೋಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಟ್ಯಾಪ್ ಮಾಡಿ ಸೊ ದಟ್ ನಮ್ಮ ಹೊಸ ವೀಡಿಯೋಸ್ದು ನೋಟಿಫಿಕೇಶನ್ಸ್ ನಿಮಗೆ ಬರ್ತಾ ಇರುತ್ತೆ. ಓಕೆ, ದಿಸ್ ಈಸ್ ದ ಬಾಕ್ಸ್, ಬಿಗ್ ಬಾಕ್ಸ್. ಈ ಬಾಕ್ಸಲ್ಲಿ ಏನಿದೆ ಅಂತ ಅಂದರೆ ಖಾಲಿ ಬರೀ ಬಿಲ್ ಮಾತ್ರ ಕೊಟ್ಟಿದ್ದಾರೆ. ಬಾಕ್ಸಲ್ಲಿ ಏನೂ ಇಲ್ಲ. ಈ ಬಾಕ್ಸಿಗೆ ಇಷ್ಟೆಲ್ಲ ಬಿಲ್ಡಪ್ ಕೊಡಬೇಕಿತ್ತ ಅಂತ ಅನ್ಕೋಬೇಡಿ. ವೇಟ್, ಇನ್ನೊಂದು ಬಾಕ್ಸ್ ಇದೆ. ಈ ಬಾಕ್ಸ್ ಒಳಗಡೆ ಒಂದು ಬಾಕ್ಸ್ ಇತ್ತು. ದಿಸ್ ಈಸ್ ದಟ್ ಬಾಕ್ಸ್, ಸ್ಮಾಲ್ ಬಾಕ್ಸ್. ಈ ಬಾಕ್ಸ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಇದರಲ್ಲಿ ಏನಿದೆ ಅಂತ. ಎಸ್, ಇಟ್ ಈಸ್ HP ಲ್ಯಾಪ್ಟಾಪ್. ಲೆಟ್ಸ್ ಓಪನ್ ದಿಸ್. ಆ್ಯಕ್ಚುಲಿ ಇದು ಸ್ವಲ್ಪ ಓಪನ್ ಮಾಡಿದ್ದೆ ನಾನು. This is the charger cable. This is adapter. Let's keep it aside. The main thing comes now. Okay, ತುಂಬ ಭಾರ ಇದೆ, ಅದಕ್ಕೆ ವಿಡಿಯೋ ತುಂಬ ಶೇಕ್ ಆಗ್ತಿದೆ, ಗೊತ್ತಾಯಿತು. This is the manual. Let's take out the main thing out. Yeah, this is the brand new HP laptop. ಈ ಲ್ಯಾಪ್ಟಾಪ್ದು ಸ್ಪೆಸಿಫಿಕೇಶನ್ಸ್ ಏನು ಅಂತ ನೆಕ್ಸ್ಟ್ ಹೇಳ್ತೀನಿ. ವೆಯ್ಟ್, ಫಸ್ಟ್ ಇದನ್ನೆಲ್ಲ ತೆಗೆದುಬಿಡೋಣ, ಕವರ್ನೆಲ್ಲ. Smell of new things. I like this smell, yeah. It feels very good. ಸ್ಕ್ರೀನ್ ತುಂಬ ಶೈನಿ ಆಗಿದೆ. ಓಕೆ, ಲೆಟ್ಸ್ ಟರ್ನ್ ಆನ್ ದಿಸ್. ಈ ಲ್ಯಾಪ್ಟಾಪಲ್ಲಿ ಯಾವ ಪ್ರೊಸೆಸರ್ ಇದೆ ಅಂದರೆ ರೈಸನ್. ಆ್ಯಕ್ಚುಲಿ ಇಂಟೆಲ್ i3 ಚೆನ್ನಾಗಿದೆ, ಬಟ್ ದಿಸ್ ಪ್ರೈಸ್ ಸೆಗ್ಮೆಂಟ್ಗೆ ಇದು ತುಂಬ ಪರ್ಫೆಕ್ಟ್ ಆಗಿದೆ. ಐ ಥಿಂಕ್ ಚಾರ್ಜ್ ಇರಲಿಲ್ಲ ಅನಿಸುತ್ತೆ, ಅದಕ್ಕೆ ನಾನು ಚಾರ್ಜ್ ಹಾಕಿದ್ದೀನಿ. ಈಗ ಆನ್ ಆಯಿತು. ಆ್ಯಕ್ಚುಲಿ ಈ ಥರ ಗ್ಲಾಸಿ ಫಿನಿಶ್ಗಿಂತ ಮ್ಯಾಟ್ ಫಿನಿಶ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಯಾಕೆಂದರೆ ಈ ಥರ ರಿಫ್ಲೆಕ್ಷನ್ ಬರೋಲ್ಲ ಸ್ಕ್ರೀನ್ ಮೇಲೆ. ಹಿಂದೆ ಏನಿರುತ್ತೆ ಅದರದ್ದು ರಿಫ್ಲೆಕ್ಷನ್ ಬೇಡ ಅಂತಂದರೆ ಸ್ವಲ್ಪ ಮ್ಯಾಟ್ ಫಿನಿಶ್ ತೊಗೋಬೇಕು. ಇಲ್ಲಾಂದರೆ ಮ್ಯಾಟ್ ಫಿನಿಶ್ ಲೇಯರ್ ನೀವು ಹಾಕ್ಸ್ಬೋದು. ಆಮೇಲೆ ಇದನ್ನು ಸೆಟಪ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ.
ಸ್ಪೆಸಿಫಿಕೇಶನ್ಸ್ ತೋರಿಸ್ಬಿಡ್ತೀನಿ ನಿಮಗೆ. If you want to know specifications of any laptop, then go to run and then type DXDIAG. Then it will show the specifications of your laptop or system. This is the specification of this laptop. ಈ ಲ್ಯಾಪ್ಟಾಪಲ್ಲಿ ವಿಂಡೋಸ್ 10 ಅವರೇ ಹಾಕ್ಕೊಟ್ಟಿದ್ದಾರೆ, ಯಾಕೆಂದರೆ ವಿತ್ ವಿಂಡೋಸ್ 10 ತೊಗೊಂಡಿರೋದು ನಾವು, ಅದಕ್ಕೆ ಅವರು ವಿಂಡೋಸ್ 10 ಹಾಕ್ಕೊಟ್ಟಿದ್ದಾರೆ. ಕಂಪ್ನಿ ಕಡೆಯಿಂದನೇ ಬರುತ್ತೆ ವಿಂಡೋಸ್ 10. ನೆಕ್ಸ್ಟ್ ಪ್ರೊಸೆಸರ್ ಯಾವುದು ಅಂತ ನೋಡೋದಾದರೆ ಇದರಲ್ಲಿ ರೈಸನ್ ಪ್ರೊಸೆಸರ್ ಇದೆ. ಇದು 3rd ಜನರೇಷನ್ ಪ್ರೊಸೆಸರು. ಈ ಪ್ರೊಸೆಸರ್ನ ಈ ಟೈಮಲ್ಲಿ 2020 ನೀವು ತಗೋಬೋದಾ ಅಂತ ಕೇಳಿದರೆ ಐ ವುಡ್ ರಾದರ್ ಪ್ರಿಫರ್ i3 ಪ್ರೊಸೆಸರ್, ಬಿಕಾಸ್ ಇಟ್ ಈಸ್ ಮೋರ್ ಪವರ್ಫುಲ್ ಆ್ಯಂಡ್ ಇಟ್ ಹ್ಯಾಸ್ ಮೋರ್ ಕ್ಯಾಶ್ ಮೆಮೊರಿ ಆ್ಯಂಡ್ ಆಲ್. ಸೊ ಅದು ಆಲ್ಮೋಸ್ಟ್ ಒಂದು 4000 ಜಾಸ್ತಿ ಆಗುತ್ತೆ ಇದ್ರಕ್ಕಿಂತ. ನೀವು ಒಂದು 4000 ಅಡ್ಜಸ್ಟ್ ಮಾಡ್ಬೋದು ಅನ್ನೋದಾದರೆ ಐ ಪ್ರಿಫರ್ i3 ಪ್ರೊಸೆಸರ್ ವಿತ್ HP ಲ್ಯಾಪ್ಟಾಪ್. HP ಯಾಕೆ ಅಂತ ಅಂದರೆ HP ಹಾರ್ಡ್ವೇರ್ ಚೆನ್ನಾಗಿ ಸಿಗುತ್ತೆ ಇದರಲ್ಲಿ. ನೀವು ಡೆಲ್ ಕೂಡ ತೊಗೋಬೋದು, ಅದರಲ್ಲೂ ಹಾರ್ಡ್ವೇರ್ ಚೆನ್ನಾಗಿರುತ್ತೆ. ಬಟ್ ಫಸ್ಟ್ ಪ್ರಿಫರೆನ್ಸ್ HP ಕೊಡಿ, ನೆಕ್ಸ್ಟ್ ಡೆಲ್, ಆಮೇಲೆ ಬೇಕಾದರೆ ಬೇರೆ ನಿಮಗೆ ಇಷ್ಟವಾಗಿರುವಂಥದ್ದು ತೊಗೋಬೋದು. ಬಟ್ ಆಲ್ಮೋಸ್ಟ್ ಪ್ರಿಫರ್ HP ಆ್ಯಂಡ್ ಡೆಲ್. ಆಮೇಲೆ ಪ್ರೊಸೆಸರ್ಗಳಲ್ಲಿ i3 ಪ್ರೊಸೆಸರ್ ನೀವು ಫಸ್ಟ್ ಪ್ರಿಫರೆನ್ಸ್ ಕೊಡಿ. ಸಿಂಪಲ್ ಯೂಸ್ ನಿಮಗೆ ಬೇಕು ಅಂತ ಅನ್ನೋದಾದರೆ ಈ ಸಿಸ್ಟಮ್ ಓಕೆ. ಕಡಿಮೆ ರೇಟಿಗೆ ನಿಮಗೆ ಒಂದು ಸ್ವಲ್ಪ ಚೆನ್ನಾಗಿರೋ ಸ್ಪೆಸಿಫಿಕೇಷನ್ಸ್ ಎಲ್ಲ ಚೆನ್ನಾಗಿರುವಂಥ ಸಿಸ್ಟಮ್ ಬೇಕು ಅಂದರೆ ಎಲ್ಲ ಚೆನ್ನಾಗಿದೆ, ಬಟ್ ಪ್ರೊಸೆಸರ್ ನೀವು i3 ತೊಗೊಂಡ್ರೆ ಬೆಸ್ಟ್ ಅಂತ ನನ್ನ ಒಪಿನಿಯನ್. i3 ಸಿಸ್ಟಮ್ಗಾದರೆ ನಿಮಗೆ ಅರೌಂಡ್ 34 ಇದೆ ಅನಿಸುತ್ತೆ ಮಾರ್ಕೆಟಲ್ಲಿ ಈಗ ಈ ವಿಡಿಯೋ ಮಾಡುವಾಗ. ಅದು ಕಡಿಮೆ ಆಗ್ಬೋದು ಅಥವಾ ಜಾಸ್ತಿ ಆಗ್ಬೋದು. ಸ್ಕ್ರೀನ್ ಸೈಜ್ ನೋಡೋದಾದರೆ ಇದು 15.6 ಇಂಚ್ ಸ್ಕ್ರೀನು. 14 ಇಂಚ್ ಸ್ಕ್ರೀನ್ ಇರಬೇಕು ಅಂದರೆ ಸ್ವಲ್ಪ ಕಡಿಮೆ ರೇಟಿಗೆ ಸಿಗುತ್ತೆ. ಹೇಗಿತ್ತು ಫ್ರೆಂಡ್ಸ್ ಅನ್ಬಾಕ್ಸಿಂಗ್? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಕೂಡ ಮಾಡಿ. ಹಾಗೆ ಈ ಥರ ಟೆಕ್ ರಿಲೇಟೆಡ್ ಏನಾದ್ರು ಅನ್ಬಾಕ್ಸಿಂಗ್ ಇರಲಿ ಅಥವಾ ಹೊಸ ಪ್ರಾಡಕ್ಟ್ಸ್ ಇರಲಿ, ನಿಮ್ಗೆ ಏನಾದ್ರು ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ಶೇರ್ ಮಾಡ್ತಾ ಇರ್ತೀನಿ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬಾಯ್.